ಇದಾದ ನಂತರ 2014 ನಂತರ ಅಥವಾ ಇತ್ತೀಚೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಮತ್ತು ಕರ್ನಾಟಕ ಸೇರಿದಂತೆ ಈ ಸಂಘರ್ಷ ಅಂತ ಬಂದಾಗ ಧರ್ಮದ ಸಂಘರ್ಷ ಬರ್ತಾ ಇದೆ. ಹಿಂದೂ ಮುಸ್ಲಿಂ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಸೊ ಯಂಗ್ಸ್ಟರ್ ಆಗಿ ನಾವು ನೋಡುವಂಥದ್ದು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಿತ್ತು. ಪಾಲಿಸಿಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಬಟ್ ಅನವಶ್ಯಕವಾಗಿರುವಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಲ್ವಾ ಅಂತ ನಮಗೆ ಯಂಗ್ಸ್ಟರ್ಗಳಿಗೆ ಅನಿಸ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಿ ಹೇಗೆ ನೋಡ್ತಾ ಇರ್ತೀರಾ ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈ ನಿಜಕ್ಕೂ ಕೂಡ ನೋವಾಗುತ್ತೆ. ಹ್ಮ್ ಯಾಕಂದರೆ ಆ್ಯಸ್ ಎ ಯಂಗ್ಸ್ಟರು ನಿಮಗೆ ಏನೋ ಚೇಂಜಸ್ ಮಾಡಬೇಕು, ಬದಲಾವಣೆಯನ್ನು ಮಾಡಬೇಕು, ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ಮುನ್ನೆಲೆಗೆ ಬರ್ತದೆ. ಜಾತಿ ಸಂಘರ್ಷ ಆಗಿರ್ಬೋದು, ಧರ್ಮಗಳ ಸಂಘರ್ಷ ಆಗಿರ್ಬೋದು, ನಿಜಕ್ಕೂ ಕೂಡ ನೋವಾಗ್ತದೆ. ನಾವು ಇವತ್ತಿನ ದಿವಸ ಕುವೆಂಪುರವ್ರನ್ನ ಹ್ಮ್ ನೆನೆಯಬೇಕಾಗ್ತದೆ. ಅವರು ಕೊಟ್ಟಂಥ ಸಂದೇಶ ಮಾನವರೆಲ್ಲರೂ ಕೂಡ ಒಂದೇ ಎಂಬ ಸಂದೇಶವನ್ನು ಅವರು ಅವತ್ತು ನಮಗೆ ಕೊಟ್ಟಂಥದ್ದು. ಅದನ್ನು ನಾವೆಲ್ಲರೂ ಕೂಡ ಪಾಲಿಸ್ಬೇಕಾಗ್ತದೆ. ಹ್ಮ್ ಅದರಲ್ಲೂ ನಮ್ಮ ರಾಜ್ಯ ವಿಶ್ವಮಾನವ ಕುವೆಂಪು ಅವ್ರನ್ನ ಕೊಟ್ಟಂಥ ರಾಜ್ಯ. ಸರ್ವ ಅದರಿಂದ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು. ಹೌದು. ಅದರಿಂದ ಸಹಜವಾಗಿ ನನ್ನ ಮೊದಲನೇ ಸ್ಪೀಚ್ ತಾವು ಅಸೆಂಬ್ಲಿನಲ್ಲಿ ನೋಡಿದ್ರೆ ನಾನು ಕೊನೆಯದಾಗಿ ನಾನು ಹೇಳ್ತೀನಿ, ಹ್ಮ್ ನಾವು ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಎಲ್ಲರೂ ಕೂಡ ಜೊತೆಗೂಡಿ ನಮ್ಮ ರಾಜ್ಯವನ್ನು ಒಂದು ಸುಂದರವಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಅವರಲ್ಲಿ ನಾನು ಗೌರವಪೂರ್ವಕವಾಗಿ ವಿನಂತಿಯನ್ನು ನನ್ನ ಸ್ಪೀಚ್ನಲ್ಲಿ ಫಸ್ಟ್ ಮೇಡ್ ಇನ್ ಸ್ಪೀಚನ್ನು ನಾನು ಮಾಡಿದ್ದೀನಿ. ಅದರಿಂದ ಸಹಜವಾಗಿ ನಮಗೆ ಆ ರೀತಿಯಾದಂತಹ ಒಂದು ಒಪಿನಿಯನ್ ಇದೆ. ಹ್ಮ್ ನಾವು ಎಲ್ಲರೂ ಕೂಡ ಒಗ್ಗೂಡಿ ಬಾಳಿದ್ರೆ ಮಾತ್ರ ಈ ರಾಜ್ಯದ ಅಭಿವೃದ್ಧಿ ಆಗೋವಂಥದ್ದು, ಎಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯುತವಾಗಿ ಇರುವಂಥ ಒಂದು ಸನ್ನಿವೇಶ ಉದ್ಭವ ಆಗೋವಂಥದ್ದು. ಓಕೆ. ಇನ್ನು ಉಳಿದಿರುವಂಥದ್ದು 2.5 ವರ್ಷ ಅವಧಿ, ನಿಮ್ಮ ಅಧಿಕಾರದ ಅವಧಿ. ಏನು ಗುರಿ ಇದೆ ಅಂತ ನಂಜನಗೂಡಿಗೆ ಸಂಬಂಧಪಟ್ಟಂತೆ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ನಂಜನಗೂಡು ವಿಧಾನಸಭಾ ಕ್ಷೇತ್ರ ಏನಿದೆ, ಸಾಕಷ್ಟು ಗ್ರಾಮೀಣ ಭಾಗದಿಂದ ಕೂಡಿರೋಂಥದ್ದು. ಜೊತೆಗೆ ನಮಗೆ ಮುಖ್ಯವಾಗಿ ನಮ್ಮ ನಗರಸಭೆ ಭಾಗದಲ್ಲೂ ಕೂಡ, ಟೌನ್ ಹ್ಮ್ ಭಾಗದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ಇದೆ. ಅದರಿಂದ ನಾವು ಎರಡೂ ಪ್ರದೇಶಗಳನ್ನ ಕೂಡ ಬ್ಯಾಲೆನ್ಸ್ಡಾಗಿ ನಾವು ನೋಡಬೇಕಾಗ್ತದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ವೋ ಅಂಥ ಕಡೆ ಫೋಕಸ್ಡಾಗಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೇವೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಪ್ರಯತ್ನಪಟ್ಟು ಕೆಲಸವನ್ನು ಮಾಡ್ತಾಯಿದ್ದೇವೆ. CC ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಐಮಾಸ್ ಲೈಟು ಬೀದಿ ದೀಪಗಳಾಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕಲ್ಪಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ 20-25 ವರ್ಷಗಳಿಂದ ಮೇಜರ್ ರಸ್ತೆಗಳು ಆಗಿಲ್ಲದೆ ಇರೋದನ್ನು ಹ್ಮ್ ಈಗ ನಮ್ಮ ಅವಧಿನಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ತಾವು ನೋಡ್ಬೋದು, ನಮ್ಮ ರಾಜೂರು ರಸ್ತೆ ಹ್ಮ್ ಸುಮಾರು 20 ವರ್ಷಗಳಿಂದ ಆಗಿರಲಿಲ್ಲ. ಅದು ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸುಮಾರು 10 ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನೀಡಿ ಸ್ವಲ್ಪ ರೇನ್ ಡ್ಯಾಮೇಜ್ಡ್ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರಲ್ಲಿ ಅಂಥ ರಸ್ತೆಗಳನ್ನು ತೊಗೊಂಡು ಕೈಗೆತ್ಕೊಂಡು ಇವತ್ತು ಕಾಮಗಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮ್ಮ ದೇವರಸನಹಳ್ಳಿ ರಸ್ತೆ, ಅದು ಕೂಡ ಸುಮಾರು 20-25 ವರ್ಷಗಳಿಂದ ಆ ರಸ್ತೆ ಕಾಮಗಾರಿ ಆಗಿರಲಿಲ್ಲ. ಆ ಕಾಮಗಾರಿ ಕೂಡ ಈಗ ಪ್ರಗತಿಗೆ ಬಂದಿರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಅನೇಕ ಕಾಮಗಾರಿಗಳು ಹ್ಮ್ ಈಗ ನಮ್ಮ ಹುಳ್ಳಳ್ಳಿಯಿಂದ ಊರ ದುಗ್ಗಳ್ಳಿ ತನಕನೂ ಇವತ್ತು ಹ್ಮ್ ಅದ್ಭುತವಾದಂಥ ರಸ್ತೆ ಆಗಿದೆ. PWD SSDPನಲ್ಲಿ ಮಾನ್ಯ ಜಾರಕಿಹೊಳಿ ಸಾಹೇಬರ ಆಶೀರ್ವಾದದಿಂದ ಅದ್ಭುತವಾದಂಥ ರಸ್ತೆ ಆಗಿದೆ. ಹ್ಮ್ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ನಾವು CC ರಸ್ತೆ ಚರಂಡಿಗಳನ್ನು ಕೈಗೆತ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ. ಕಳೆದ 2023-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು 25 ಕೋಟಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಕೊಟ್ಟಿದ್ದರು. ಹ್ಮ್ ಅದರಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಅಲ್ಲಿ ಯಾವ್ಯಾವ ಗ್ರಾಮಗಳಿಗೆ ನಾವು ಅನುಕೂಲ ಮಾಡಲಿಕ್ಕಾಗಲಿಲ್ವೋ ಅದನ್ನು ಈ ವರ್ಷ 25-26ನೇ ಸಾಲಿನಲ್ಲಿ ನಮಗೆ ಸುಮಾರು 50 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸೇರ್ಪಡೆ ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಲಾಖೆಯೂ ಕಂಬೈಂಡ್ ನಮಗೆ ಉತ್ತಮವಾದಂಥ ಅನುದಾನವನ್ನು ಸರ್ಕಾರದಿಂದ ಕಲ್ಪಿಸ್ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ಸ್ವಂತ
ಜಿಲ್ಲೆ ಅವರ ತಾಲೂಕು ಹೆಚ್ಚಿನ ಅನುದಾನ ನಮಗೆ ಕಲ್ಪಿಸ್ಕೊಟ್ಟು ಉತ್ತಮವಾಗಿ ಕೆಲಸ ಕಾರ್ಯಗಳಾಗ್ತಾಯಿದೆ. ಆಮೇಲೆ ಈ ಬೆಲ್ಟು ದೊಡ್ಡ ಕೌಲಂದೆ ಈ ಬೆಲ್ಟು ಡ್ರೈ ಏರಿಯಾ ಹ್ಞೂ ಅದಕ್ಕೂ ಕೂಡ ಈಗ ನಮ್ಮ ಬದನಾವಳ ಹತ್ರ ನಮ್ಮ ಚಿನ್ನದಗುಡಿ ಉಂಡೆಯಿಂದ ಮುಂದಕ್ಕೆ ನರಸಾಂಬುದಿ ಕೆರೆ ಇದೆ, ಅಲ್ಲೂ ಕೂಡ ಲಿಫ್ಟ್ ಇರಿಗೇಷನ್ ಒಂದು ಸುಮಾರು 90 ಕೋಟಿ ವೆಚ್ಚಕ್ಕೆ ಲಿಫ್ಟ್ ಇರಿಗೇಷನ್ ಕಾಮಗಾರಿ ಕೂಡ ಈಗ ಮಂಜೂರಾಗಿ ಟೆಂಡರ್ ಕೂಡ ಆಗಿ ಈಗ ಪೂಜೆ ಸ್ಟೇಜಲ್ಲಿದೆ. ಸೊ ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ಯೋಜನೆಗಳು, ನೀರಾವರಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ರಸ್ತೆ ಕಾಮಗಾರಿಗಳಾಗಿರ್ಬೋದು, ಮೈನರ್ ಇರಿಗೇಷನಲ್ಲಿ ತಡೆಗೋಡೆ ಆಗಿರ್ಬೋದು, ಸೋಪಾನ ಕಟ್ಟೆಗಳಾಗಿರ್ಬೋದು, ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಗ್ರಾಮೀಣ ಪ್ರದೇಶಕ್ಕೆ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಟೌನ್ ಭಾಗದಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಗರಸಭಾ ವ್ಯಾಪ್ತಿಗೆ ಬರುವಂಥ ನಮ್ಮ ಬಡಾವಣೆಗಳಿಗೆ ಈಗ ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬಿ ಖಾತೆಯನ್ನು ಕೂಡ ಈಗ ನಮ್ಮ ಸರ್ಕಾರ ಮಾಡಿರೋಂಥದ್ದು, ಅದರಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಇವತ್ತು ಅನುಕೂಲ ಆಗಿದೆ. ಖಾತೆ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಟೌನ್ ಭಾಗದಲ್ಲಿ ನಾವು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದ್ರು, ಅಲ್ಲಿ ಅವ್ರನ್ನೆಲ್ಲ ಕೂಡ ಫುಡ್ ಸ್ಟ್ರೀಟನ್ನು ಪ್ರತ್ಯೇಕವಾಗಿ ನಾವು ಮಾಡಿ ಫುಡ್ ಸ್ಟ್ರೀಟ್ಗೆ ಸ್ಥಳಾಂತರ ಮಾಡಿ ಅವ್ರು ಪ್ರತ್ಯೇಕವಾಗಿ ಜಾಗಗಳನ್ನು ಅಲ್ಲಿ ಕೂಡ ಕೊಟ್ಟಿದ್ದೇವೆ. ಆರ್ ಪಿ ರಸ್ತೆಯಲ್ಲಿ ಈಗ ಟ್ರಾಫಿಕ್ ಸಾಕಷ್ಟು ಸುಧಾರಣೆ ಆಗಿದೆ. ಜೊತೆಗೆ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಿಕ್ಕೆ ನಾವೆಲ್ಲೂ ಕೂಡ ಪ್ರಯತ್ನ ಪಟ್ಟು ರಸ್ತೆ ಆಗಿರ್ಬೋದು, ಚರಂಡಿ ಯು ಜಿ ಡಿ ನಮ್ಮಲ್ಲಿ ಯು ಜಿ ಡಿ 2006ರಲ್ಲಿ ಪ್ರಾರಂಭ ಆಗಿದ್ದು, ಅದಕ್ಕೆ ಅಂತ್ಯ ಕಾಣಿಸ್ಲಿಕ್ಕಾಗಲಿಲ್ಲ. ಈಗ ಮತ್ತೆ ಸುಮಾರು 32 ಕೋಟಿ ವೆಚ್ಚಕ್ಕೆ ಅನುದಾನ ಬಂದಿದೆ. ಜೊತೆಗೆ ಅದಕ್ಕೂ ಕೂಡ ಈಗ ಟೆಂಡರ್ಗೆ ಹೋಗಿ ಈಗ ಆ ಕಾಮಗಾರಿ ಕೂಡ ಪ್ರಾರಂಭ ಆಗ್ತಾ ಇದೆ. ಉಳಿಕೆ ಯಾವ್ಯಾವ ಲೇಔಟ್ಗಳು ಸೇರ್ಪಡೆ ಆಗಿರಲಿಲ್ಲ ಬಡಾವಣೆಗಳು, ಅವೆಲ್ಲ ಸೇರ್ಪಡೆ ಮಾಡಿ ಮಿನಿ STP ಕೂಡ ನಿರ್ಮಾಣ ಮಾಡಲಾಗ್ತದೆ. ಓಕೆ. ಜೊತೆಗೆ ನಮ್ಮಲ್ಲಿ 9 MLD STP ಇದೆ, ಅದು ಕೂಡ ಡಿಸ್ಚಾರ್ಜು ಟ್ರೀಟೆಡ್ ವಾಟರ್ ಡಿಸ್ಚಾರ್ಜು ಏಕಾಏಕಿ ಪಕ್ಕದಲ್ಲಿರುವಂಥ ನಾಲೆಗೆ ಮಾಡ್ತಾಯಿದ್ರು, ಅದಕ್ಕೆ ಎಂಡ್ ಇರಲಿಲ್ಲ. ಸೊ ಅದಕ್ಕೂ ಕೂಡ ಇವತ್ತು ಅದು ಪ್ರಯೋಜನಕ್ಕೆ ಬರಬೇಕು, ಟ್ರೀಟೆಡ್ ವಾಟರಿಂದ ಕೂಡ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಲಿಫ್ಟ್ ಮಾಡಿ ನಾವು ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿ, ಯಾಕಂದರೆ ಈ ಕಡೆ ಎಲ್ಲ ಡ್ರೈ ಬೆಲ್ಟ್, ಓಕೆ, ಈ ಕಡೆ ಎಲ್ಲ ಅನುಕೂಲ ಆಗೋ ರೀತಿ ಅದಕ್ಕೂ ಕೂಡ ಈಗ DPR ಕೂಡ ತಯಾರಾಗಿದೆ. ಅದರಿಂದ ಒಟ್ಟಾರೆಯಾಗಿ ಎಲ್ಲ ಸ್ಕೀಮ್ಗಳು ಕೂಡ ನಾವು ಒಂದು ಅಂತ್ಯಕ್ಕೆ ತಗೊಂಡೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೊಸ ಬಡಾವಣೆಗಳು ನಮ್ಮ ಟೌನ್ನಲ್ಲಿ ಏನಿತ್ತು, ಹೊಸ ಬಡಾವಣೆಗಳ ಮೂಲಭೂತ ಸೌಕರ್ಯಕ್ಕೆ ಈಗ CM ಅವರ ಏನು ಇನ್ಫ್ರಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ, ಅದರಲ್ಲಿ 50 ಕೋಟಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ 10 ಕೋಟಿ ರೂಪಾಯಿಗಳನ್ನ ಪ್ರತ್ಯೇಕವಾಗಿ ನಾವು ಹೊಸ ಲೇಔಟ್ಗಳಿಗೆ ಪೂರ್ತಿ ಕೊಟ್ಟಿರೋ ಅಂಥದ್ದು ಸಾಲದು. ಆದರೂ ಕೂಡ ನಾವು ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇನ್ನೊಂದು ನಾನು ತುಂಬ ನೇರವಾದ ಪ್ರಶ್ನೆ ಇದು. ಭ್ರಷ್ಟಾಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ರಸ್ತೆ ಹಾಕಬೇಕು, ನೀರಾವರಿ ಮಾಡಬೇಕು ಅಂತ ಹೇಳಿದ್ರೆ ಹಣ ಕೊಡಬೇಕು, ಲಂಚ ಕೊಡಬೇಕು ಅಂತ ಮಾತು ಕೇಳಿ ಬರ್ತಾ ಇರುತ್ತೆ, ಅದು ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ. ಬಟ್ ಲೋಕಲ್ ಲೆವೆಲಲ್ಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲ, ಸರ್ಕಾರ ಅಂತ ಹೇಳಿದ್ರೆ, ಅಧಿಕಾರ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಾಮಗಾರಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಲಂಚ ಕೊಡಬೇಕು ಅಂತ ಬಂದೇ ಬರುತ್ತೆ. ಸೊ ಅಂಥ ಘಟನೆಗಳು ಏನಾದರೂ ನಿಮ್ಮ ಅವಧಿಯಲ್ಲಿ ನಡೆದಿತ್ತಾ? ಅಂದರೆ ಲಂಚ ತೆಗೆದುಕೊಂಡಿದ್ದಾರಂತ ಏನಾದರೂ ನಿಮಗೆ ಕಂಪ್ಲೇಂಟ್ ಬಂದಿತ್ತಾ? ಈ ಲಂಚ ಮತ್ತು ಈ ಭ್ರಷ್ಟಾಚಾರದ ಬಗ್ಗೆ ಹೇಗೆ ನೋಡ್ತೀರಿ ಮತ್ತು ಇವುಗಳನ್ನು ಹೇಗೆ ಹೇಳ್ತೀರಿ ಅಂತ? ಈಗ ನಾನು ಹೇಳೋದು, ನಮ್ಮ ಜನರು ಕೂಡ, ನಮ್ಮ ನಾಗರಿಕರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲೂ ಕೂಡ ದಿನನಿತ್ಯ ನಮ್ಮ ಹತ್ರ ಬಂದು ಕೆಲಸ ಕಾರ್ಯಗಳನ್ನ ಕೇಳಿಕೊಂಡು ಇಂಥ ಅಧಿಕಾರಿಗಳಿಗೆ ತಾವು ಶಿಫಾರಸು ಮಾಡಬೇಕು, ತಾವು ಹೇಳಬೇಕು, ಅವ್ರನ್ನ ಭೇಟಿ ಮಾಡ್ತೀವಿ, ಕೆಲಸ ಮಾಡಿಕೊಡ್ತಾರೆ ಬಗ್ಗೆ ನಮ್ಗೆ ಹೇಳ್ತಾ ಇರ್ತಾರೆ. ಸಾಕಷ್ಟು ಜನ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೆಲಸವನ್ನು ಕೂಡ ಮಾಡಿಸ್ಕೊತಾರೆ. ಕೆಲವೊಮ್ಮೆ ನಮಗೆ ಇಲ್ಲ ಈ ರೀತಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಕನ್ಫ್ರಂಟ್ ಮಾಡ್ತೀವಿ, ಆ ವಿಚಾರವಾಗಿ ನೇರವಾಗಿ ಕನ್ಫರ್ಮ್ ಮಾಡ್ತೀವಿ. ಕೆಲವೊಬ್ಬರು ಇನ್ಸಿಡೆಂಟ್ ಆಗಿದ್ಮೇಲೆ ನಮ್ಗೆ ಹೇಳ್ತಾರೆ. ನಾನು ಪ್ರಾರಂಭದಿಂದನೂ ಹೇಳ್ಕೊಂಬಂದಿರೋದು ಇಷ್ಟೇ, ನಿಮಗೆ ಅಧಿಕಾರಿಗಳು ಯಾರು ಡಿಮ್ಯಾಂಡ್ ಮಾಡಿದರೆ, ಅವರ ಡ್ಯೂಟಿಯನ್ನು ಡಿಲೇ ಮಾಡ್ತಾಯಿದ್ರೆ ತಾವು ನೇರವಾಗಿ ನಮಗೆ ತಿಳಿಸ್ಬೇಕು. ಆ ಸ್ಪಾಟಿಂದನೇ ನಮಗೆ ಹೇಳಿ, ಅವ್ರ ಮೇಲೆ ನಾವೇನು ಕ್ರಮ ತೊಗೊಬೇಕು ಅದನ್ನು ನಾವು ತೊಗೊಳ್ತೇವೆ. ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅನ್ನೋದನ್ನು ಪ್ರಾರಂಭದಿಂದನೂ ನಾನು ಹೇಳ್ಕೊಂಬಂದಿದ್ದೀನಿ. ಯಾಕೆಂತಂದರೆ ನಾನು ಕೂಡ ಒಬ್ಬ ವಕೀಲನಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿ ನಾನು ಕೂಡ ಕೆಲಸ ಮಾಡಿದಂಥವನು, ನಾನು ಕೂಡ ಸರ್ವಿಸ್ ಲಾ ಮ್ಯಾಟರ್ಸ್ ಮಾಡಿದಂಥವ್ರು. ನನಗೆ ಗೊತ್ತಿದೆ ಏನು ನಮ್ಮ PC ಆ್ಯಕ್ಟ್ನಲ್ಲಿ ಯಾವ ರೀತಿ ಕಾನೂನಿದೆ, ಹೇಗೆ ನಡೀತಿದೆ, ಲೋಕಾಯುಕ್ತ ಅಂದರೆ ಏನು, ACB ಹೆಂಗಿತ್ತು, ಟ್ರ್ಯಾಪ್ ಅಂದರೆ ಏನು, ರೇಡ್ ಅಂದರೆ ಏನು, ಎಲ್ಲೂ ಕೂಡ ನಮಗೆ ಗೊತ್ತಿದೆ. ಡಿಮ್ಯಾಂಡು, ಆಕ್ಸೆಪ್ಟೆನ್ಸು ಎಲ್ಲವೂ ಕೂಡ ನಾವು ಕಾನೂನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದರಿಂದ ನಮಗೆ ಸಹಜವಾಗಿಯೇ
ಸಿಸ್ಟಮ್ ಯಾವ ರೀತಿ ನಡೀತಿದೆ ಅಂತ ನಮ್ಗೆ ಅರಿವಿದೆ. ಹೌದು. ಅದರಿಂದ ಇದೊಂದು ಸೈಕಲ್ ಇದು. ಹ್ಮ್. ಈ ಸೈಕಲ್ನ ನಾವು ಎಲ್ಲಿ ಬ್ರೇಕ್ ಮಾಡ್ತೀವಿ ಅನ್ನೋದು ಯಕ್ಷ ಪ್ರಶ್ನೆ. ಹೌದು. ನಾನು ನನ್ನ ಕಾನೂನು ಏನು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದಾಗ್ಲಿಂದನೂ ಕೂಡ ಇದು ನನಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹ್ಮ್. ಇದನ್ನು ಅಂತ್ಯ ಹಾಡಲಿಕ್ಕೆ ಈ ಸೈಕಲ್ ಹ್ಮ್. ಯಾವ ಸ್ಟೇಜಲ್ಲಿ ನಾವು ಬ್ರೇಕ್ ಮಾಡಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಾವು ಹ್ಮ್. ಎಲ್ಲ ಕೂಡಿ ನಾವು ಕಂಡ್ಕೊಬೇಕಾಗ್ತದೆ. ಇದರಲ್ಲಿ ಹ್ಮ್. ನಾವು ಕೇವಲ ನನಗೆ ಒಬ್ಬರನ್ನ ದೂಷಣೆ ಮಾಡೋದ್ರಲ್ಲಿ ಈಗ ನನ್ನ ಈ ಹಿಂದೆ ನಾನು ಲೋಕಾಯುಕ್ತ SP ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ನಾನೊಂದು ಪ್ರಶ್ನೆ ಕೇಳಿದೆ. ಏನು ಅಂತ ಹೇಳಿದ್ರೆ, ನೀವು ಭ್ರಷ್ಟಾಚಾರ ಅಂತ ಬಂದಾಗ ಹಣ ತಗೊಳ್ಳೋರ್ನ ಅರೆಸ್ಟ್ ಮಾಡ್ತಾ ಇದ್ರಿ, ಕೊಡೋರ್ನ ಯಾಕೆ ಏನು ಜವಾಬ್ದಾರಲ್ವಾ? ಈಗ ಹಣ ಕೊಡ್ತಾ ಇದ್ರಲ್ವಾ, ಅವ್ರು ಕೂಡ ಒಂದಿಷ್ಟು ಕಲಿಬೇಕಾಗಿದೆಯಲ್ವಾ? ಅವ್ರಿಗೆ ಅರಿವು ಮೂಡಿಸೋ ಜವಾಬ್ದಾರಿ ಯಾರದ್ದು ಅಂತ ಬಂದಾಗ ಇದು ಸರ್ಕಾರದ ಭಾಗವಾಗಿರುತ್ತೆ ಅಂತ. ಯಾಕಂದರೆ ಭ್ರಷ್ಟಾಚಾರ ಕೇವಲ ಒಂದು ಹ್ಯಾಂಡಿಂದ ಆಗ್ತಾ ಇಲ್ಲ ಅಂತ. ನಮಗೆ ಜನರು ಕೂಡ ಒಂದಿಷ್ಟು ಅರಿವು ಮೂಡಿಸ್ಕೋಬೇಕು. ನಮಗಿರುವಂಥ ಕಾನೂನು ಗೊತ್ತಾಗಬೇಕಾಗುತ್ತೆ. ಮತ್ತು ಯಾರಾದರೂ ನಮ್ಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗಬೇಕು. ಅವ್ರಿಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡೋದು ಮೊದಲು ಬರಬೇಕಾಗಿದೆ ಅಂತ ಹೇಳಿ. ಯಂಗ್ಸ್ಟರ್ ಆಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಈ ಪ್ರಶ್ನೆ ಮಾಡುವಂಥ ಗುಣವನ್ನು ಇತ್ತೀಚಿನ ದಿನಗಳಲ್ಲಿ ಬಿಟ್ಬಿಟ್ಟಿದ್ದಾರೆ ಯಂಗ್ಸ್ಟರ್ಗಳು ಇಲ್ಲ ಅಂತ ಖಂಡಿತ ನನಗೆ ಇಲ್ಲ. ಬರ್ತಾ ಇರುವಂಥದ್ದು. ಪ್ರಶ್ನೆ ಮಾಡುವಂಥ ಗುಣ ಖಂಡಿತವಾಗಿಯೂ ನಮ್ಮ ಜನತೆಯಲ್ಲಿದೆ. ಹ್ಮ್. ಎಸ್ಪೆಷಲಿ ಈ ಭಾಗದಲ್ಲಿ, ಹಳೆ ಈ ಮೈಸೂರು ಭಾಗದಲ್ಲಿ ಭಾಗದಲ್ಲಿ ಓಕೆ. ಖಂಡಿತವಾಗಿಯೂ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ. ಹ್ಮ್. ಈ ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ, ಹ್ಮ್. ಈ ಕಾಮಗಾರಿ ಕಳಪೆ ಆಗ್ತಾ ಇದೆ, ಹ್ಮ್. ನಮ್ಮೂರಿಗೆ ಇಂಥ ಕಾಮಗಾರಿ ಮಾಡಿಕೊಡ್ಬೇಕು, ನಮ್ಮೂರಿಗೆ ಇಂಥ ಅನಾನುಕೂಲ ಆಗ್ತಾ ಇದೆ ಹ್ಮ್. ಅನ್ನೋದ್ರ ಬಗ್ಗೆ ನಮಗೆ ನಿರಂತರವಾಗಿ ತಿಳಿಸ್ಕೊಡ್ತಾರೆ, ಜೊತೆಗೆ ಪ್ರಶ್ನೆನೂ ಮಾಡ್ತಾರೆ. ಓಕೆ. ಆ ಒಂದು ಸಂಸ್ಕೃತಿ ನಮ್ಮಲ್ಲಿ ಇದೆ. ಈ ಭಾಗದಲ್ಲಿ ಖಂಡಿತವಾಗಿಯೂ ಇದೆ. ಹ್ಮ್. ಹ್ಮ್. ಆದರೆ ನೀವು ಹೇಳ್ದಂತೆ ಯಾಕೆ ಅದು 2 ವೇ ಇರಬಾರ್ದು ಹ್ಮ್. ಅಂತ ಹೇಳಿದ್ದೀರ. ಖಂಡಿತವಾಗಿಯೂ ಈಗ ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ. ಹ್ಮ್. ಹಿಂದೆ ಕೂಡ ಚರ್ಚೆ ಆಗಿದೆ, ಮುಂದೆ ಕೂಡ ಚರ್ಚೆ ಆಗ್ತದೆ. ಆದರೆ ನಾನು ಹೇಳಿದ್ನಲ್ಲ ಈಗ, ಹ್ಮ್. ಆ ಸಿಸ್ಟಮ್ಮು, ಹ್ಮ್. ಈ ಒಂದು ಸೈಕಲ್ಲು, ಈ ಸೈಕಲ್ನ ನಾವೆಲ್ಲಿ ಬ್ರೇಕ್ ಮಾಡಬೇಕು ಹ್ಮ್. ಅನ್ನೋದನ್ನು ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಂಗ್ಸ್ಟರ್ಸು, ಹ್ಮ್. ಎಜುಕೇಟೆಡ್ ಯಂಗ್ಸ್ಟರ್ಸು ಪೊಲಿಟಿಕ್ಸ್ಗೆ ಬಂದರೆ, ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಹ್ಮ್. ಜನಸೇವೆಗೆ ಬಂತು ಅಂತಂದರೆ, ಜೊತೆಗೆ ಇಂಥ ಅಡ್ಮಿನಿಸ್ಟ್ರೇಟಿವ್ ಸರ್ಕಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಂಗ್ಸ್ಟರ್ಸ್ ಬಂದು ಭಾಗವಹಿಸಿದ್ರೆ ಹ್ಮ್. ದೆನ್ ಖಂಡಿತವಾಗಿಯೂ ನಾವು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಕಂಟ್ರೋಲ್ ನಾವು ಖಂಡಿತವಾಗಿಯೂ ಮಾಡ್ಬೋದು. ಯಾಕೆಂತಂದರೆ ಮೈಂಡ್ಸೆಟ್ ಬದಲಾಗಬೇಕು. ಮೈಂಡ್ಸೆಟ್ ಬದಲಾಗಿದ್ರೆ ಖಂಡಿತವಾಗಿಯೂ ನಾವು ಚೇಂಜನ್ನು ತರ್ಬೋದು. ಎಲ್ಲರೂ ಕೂಡ ಕಾನೂನು ತಿಳುವಳಿಕೆನ ನಾವು ಕೊಡಬೇಕಾಗ್ತದೆ, ಹ್ಮ್. ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಹ್ಮ್. ನಾನು ವಕೀಲನಾಗಿರ್ಬೇಕಾದ್ರೆ, ನನ್ನ ಕಾನೂನು ವ್ಯಾಸಂಗವನ್ನು ಮಾಡಬೇಕಾದ್ರೆ ನಾನು ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಹ್ಮ್. ಲೀಗಲ್ ಏಡ್ ಆ್ಯಂಡ್ ಅವೇರ್ನೆಸ್ ಕಮಿಟಿ ಮೆಂಬರ್ ಆಗಿದ್ದೆ. ಹ್ಮ್. 5 ವರ್ಷ ಕೂಡ ನಾನು ಮೆಂಬರ್ ಆಗಿದ್ದೆ. ಪ್ರತ್ಯೇಕವಾಗಿ ಎಲ್ಲ ಗ್ರಾಮಗಳಿಗೂ ಹೋಗಿ ನಾವು ಕ್ಯಾಂಪನ್ನು ಮಾಡ್ತಾಯಿದ್ವಿ. 3 ದಿನ ಅಲ್ಲೇ ಉಳ್ಕೊತಾ ಇದ್ವಿ. ಹ್ಮ್. ಬೆಂಗಳೂರಿನಿಂದ ನಮ್ಮ HD ಕೋಟೆ ಭೀಮಟ್ಕೆರೆಯಲ್ಲಿ ಕ್ಯಾಂಪ್ ಮಾಡಿಸಿದ್ದೆ. 3 ದಿನ ಅಲ್ಲಿ ಕ್ಯಾಂಪ್ ಮಾಡಿಸಿದ್ದೆ. ಅಲ್ಲೂ ಇದನ್ನೇ ನಾವು ಜನರಿಗೆ ತಿಳಿ ಹೇಳೋಂಥ ಕೆಲಸವನ್ನು ಮಾಡ್ತಾಯಿದ್ದೋ. ಏನು ಕಾನೂನಿದೆ, ಹ್ಮ್. ಅವ್ರಿಗೇನು ತಿಳುವಳಿಕೆ ಬೇಕು. ಈಗ ಭಾಗ 3ರಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ, ನಮ್ಮ ಹಕ್ಕುಗಳೇನು, ನಮ್ಮ ಡ್ಯೂಟೀಸ್ ಏನು, ನಮ್ಮ ಕರ್ತವ್ಯಗಳ ಬಗ್ಗೆ ಸಾಕಷ್ಟು ನಾವು ತಿಳಿಸ್ಕೊಡ್ತಾ ಇದ್ದೋ. ಜೊತೆಗೆ PC ಆ್ಯಕ್ಟ್ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೋ. ಹ್ಮ್. ನಿಮ್ಮ ಗ್ರಾಮೀಣ ಭಾಗದಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಗೌರ್ಮೆಂಟ್ ಸ್ಕೀಮ್ಸ್ ಎಫೆಕ್ಟಿವ್ ಆಗಿ ರೀಚ್ ಆಗ್ತಾ ಇದೆಯಾ, ನಿಮ್ಮ ಲೋಕಲ್ ಅಧಿಕಾರಿಗಳ ಕಾರ್ಯಗಳು ಹೇಗಿದೆ ಹ್ಮ್. ಅನ್ನೋದ್ರ ಬಗ್ಗೆ ಕ್ವಶನೇರನ್ನು ತಯಾರು ಮಾಡಿ ಅವ್ರಲ್ಲಿ ನಾವು ತಿಳ್ಕೊತಾ ಇದ್ದೋ. ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೋ. ಹ್ಮ್. ಜಡ್ಜ್ ಬರೋರು, ಡಿಸ್ಟ್ರಿಕ್ಟ್ ಜಡ್ಜ್ ಬರೋರು, ತಾಲೂಕ್ ಜಡ್ಜ್ ಬರೋರು, ಕೊನೆ ದಿವಸ ಚರ್ಚೆ ಇರೋದು, ಜನಸಂಪರ್ಕ ಸಭೆ ಇರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ಹ್ಮ್. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹ್ಮ್. ಹ್ಮ್. ಸಹಕಾರ ಅಗತ್ಯ. ನಾನು ಈಗಲೂ ಹೇಳ್ತೀನಿ ನಿಮಗೆ, ಜನರು ಯಾವುದೇ ಅಧಿಕಾರಿ ಆಗಿದ್ರು ಕೂಡ ಡಿಮ್ಯಾಂಡ್ ಮತ್ತು ಡಿಲೇ ಇನ್ ಎಕ್ಸಿಕ್ಯೂಟಿಂಗ್ ಡ್ಯೂಟಿ ಎರಡೂ ಕೂಡ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ಗಮನಕ್ಕೆ ಆ ಕ್ಷಣನೇ ತಂದರೆ ಖಂಡಿತವಾಗಿಯೂ ಕ್ರಮವನ್ನು ನಾವು ತಗೊಳ್ತೀವಿ.